ಗೆಳೆಯರೇ ನಮಸ್ಕಾರ. ಅಗ್ನಿಯುಗದ ಆರಂಭಿಕ ಸುದ್ದಿ ಸಂಚಯಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕರುನಾಡೆ ಕಂಪನಕ್ಕೀಡಾಗುವಂತಹ, ಕರುಳು ಹಿಂಡಿ ಹಾಕುವಂತಹ ಹೃದಯ ವಿದ್ರಾವಕ ವರದಿಯೊಂದು ಇಲ್ಲಿ ತಮ್ಮ ಮುಂದೆ ತೆರೆದುಕೊಳ್ಳುತ್ತಾ ಹೋಗುತ್ತದೆ ವೀಕ್ಷಕರೇ. ಇದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಬಗ್ಗೆ ಉದುರಿಸಿರುವ ಅಣಿಮುತ್ತುಗಳು ಕಣ್ರಿ. ಮಹಿಳೆಯರೇ, ಭಾರತಕ್ಕೆ ಹೋಗುತ್ತಿದ್ದೀರಿ, ಜಾಗ್ರತೆ. ಅಲ್ಲಿ ಒಬ್ಬಂಟಿಯಾಗಿ ಓಡಾಡಬೇಡಿ, ಹುಷಾರ್. ಅಂದರೆ ಸ್ತ್ರೀಯರನ್ನು ಪೂಜಿಸುವ ದೇಶ, ಮಹಿಳೆಯರನ್ನು ಆರಾಧಿಸುವ ಭೂಮಿ ಭಾರತದ ಮೇಲೆ ಇದೆಂತಹ ಕಳಂಕ. ಎಷ್ಟು ವೇದನೆಯಾಗುತ್ತದೆ ಅಲ್ವಾ ಭಾರತೀಯ ಮನಸ್ಸುಗಳಿಗೆ. ಆದರೆ ವಾಸ್ತವಕ್ಕೆ ಬರೋಣ. ನೌ ಲೆಟ್ಸ್ ಕಮ್ ಟು ದ ಪಾಯಿಂಟ್. ಹೀಗಂದಿದ್ಯಾಕೆ ಅವರು ಎಂಬುದಕ್ಕೆ ಇಲ್ಲಿ ಈ ಘೋರ ಚಿತ್ರಣಗಳು ಉತ್ತರ ನೀಡುತ್ತಾ ಹೋಗುತ್ತವೆ ನೋಡಿ. ಅಂದದ ನಾಡಿದು ಕರುನಾಡು, ಸಿರಿಗಂಧದ ಬೀಡಿದು ಕರುನಾಡು ಎಂದು ಬಾಯ್ತುಂಬ ತಮ್ಮ ತಾಯ್ನಾಡನ್ನು ಹೊಗಳಿ ಹಬ್ಬ ಮಾಡಿಕೊಂಡು ಬೀದಿ ಬೀದಿಯಲ್ಲಿ ಅಣ್ಣಾವರ ಅಂದದ ಪ್ರತಿಮೆ ಸ್ಥಾಪಿಸಿಕೊಂಡು ಮೊನ್ನೆಯಷ್ಟೇ ನಾಡಪ್ರಭು ಕೆಂಪೇಗೌಡರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡು ಸಡಗರದಲ್ಲೇ ಮೈಮರೆತಿರುವ ಕನ್ನಡ ಬಂಧುಗಳೇ, ನಿಮ್ಮ ಸಿಲಿಕಾನ್ ಸಿಟಿಯನ್ನು ಸೈತಾನ್ ಸಿಟಿ ಮಾಡಲು ಮುಂದಾಗಿರುವ ಉದ್ಯಾನ ನಗರಿಯ ಹಸಿರು ಗರ್ಭದ ಮೇಲೆ ತಣ್ಣಗಿನ ಕ್ರೌರ್ಯ, ಅಮಾನವೀಯ ಹಿಂಸೆಯ ರಕ್ತ ಚೆಲ್ಲಾಡುತ್ತಾ ಅಮಾಯಕರ ಹೆಣ ಕೆಡವುತ್ತಾ ಇಡೀ ಬೆಂಗಳೂರನ್ನು ಕ್ರೈಮ್ ಸಿಟಿಯನ್ನಾಗಿ ಮಾಡುತ್ತಾ ಸಾಗಿರುವ ನೆರೆ ರಾಷ್ಟ್ರದ ನರರಾಕ್ಷಸರು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲೇ ಸಿಕ್ಕಲ್ಲಿ ಬಿಲ ತೋಡಿಕೊಂಡು ರಕ್ತ ಹೀರಲು ಸಜ್ಜಾಗುತ್ತಿದ್ದಾರೆ ಜೋಕೆ. ಪಾಪ ನಿಮಗಿನ್ನೂ ನಿದ್ದೆ ಬಿಟ್ಟಿಲ್ಲ. ಆಳುವ ಅಧಮರಿಗೆ ದುಡ್ಡು ಅಧಿಕಾರ ಬಿಟ್ಟರೆ ಬೇರೇನೂ ಕಾಣುತ್ತಿಲ್ಲ. ಜವಾಬ್ದಾರಿಯುತ ಇಲಾಖೆಗಳ ಅಧಿಕಾರಿ ವರ್ಗಕ್ಕೂ ತೀರದ ಧನದಾಹ. ರಕ್ಷಣಾ ವ್ಯವಸ್ಥೆ, ಭದ್ರತಾ ವ್ಯವಸ್ಥೆ, ಆಡಳಿತಾತ್ಮಕ ವ್ಯವಸ್ಥೆ ಎಲ್ಲವೂ ನಿಷ್ಕ್ರಿಯ. ತತ್ಪರಿಣಾಮವಾಗಿ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಅನ್ಯ ರಾಷ್ಟ್ರ ನೇಪಾಳದ ದಿಕ್ಕು ದೆಸೆಯಿಲ್ಲದ, ಇಲ್ಲಿನ ಅಧಿಕೃತ ನಾಗರಿಕತೆಗೆ ಸಂಬಂಧಿಸಿದ ಯಾವುದೇ ಅಧಿಕೃತ ದಾಖಲೆಗಳೇ ಇಲ್ಲದ, ಅನಧಿಕೃತ ಅಪಾಯಕಾರಿ ವಲಸಿಗ ನೇಪಾಳಿಗರ ಜನಸಂಖ್ಯೆ ಅಕ್ರಮವಾಗಿ ಬಂದು ಎಷ್ಟು ತುಂಬಿಕೊಂಡಿದೆ ಗೊತ್ತಾ? ಲಕ್ಷಗಳ ಸಂಖ್ಯೆಯಲ್ಲಿ ಕಣ್ರಿ. ದಿನೇ ಈ ಆತಂಕಕಾರಿ ಅಕ್ರಮ ವಲಸಿಗರ ಸಂಖ್ಯೆ ಮಿತಿಮೀರುತ್ತಲೇ ಇದೆ. ಇದರ ಬೆನ್ನಲ್ಲೇ ಈ ಮಹಾನಗರದ ಕ್ರೈಮ್ ರೇಟು ಜ್ವರದಂತೆ ಒಂದೇ ಸಮನೆ ಏರುತ್ತಾ ಸಾಗಿದೆ. 2024ರಲ್ಲೇ ಅಂದರೆ ಕಳೆದ ವರ್ಷಕ್ಕೆ 4100 ಪೋಕ್ಸೋ ಕೇಸುಗಳು ದಾಖಲಾಗಿದೆ. ಅಂದರೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ಪೈಶಾಚಿಕ ಅತ್ಯಾಚಾರ. ಬೆಂಗಳೂರು ಟಾಪ್ನಲ್ಲಿರುವಂತಹ ಟೆರರ್ ಸಿಟಿ ಅನಿಸಿಕೊಂಡಿದೆ. ನಿಮಗೆ ಗೊತ್ತಿರಲಿ, ಇಲ್ಲಿ ದಾಖಲಾಗುವಂತಹ ಪ್ರಕರಣಗಳು ಕೇವಲ 10% ಮಾತ್ರ. ಇನ್ನುಳಿದ 90% ಪ್ರಕರಣಗಳು ಬೆಳಕಿಗೆ ಬರೋದಿಲ್ಲ. ಯಾಕೆಂದರೆ ಅಂಜಿಕೆ, ಅವಮಾನ, ಹಿಂಜರಿಕೆ, ಮಾನ ಮರ್ಯಾದೆಯ ಪ್ರಶ್ನೆ ಅಂತ ಮುಚ್ಚಿ ಹೋಗುವಂತಹವೇ ಬಹುಪಾಲು. ಇನ್ನು ಮರ್ಡರ್ಗಳಂತೂ ಸರ್ವೇ ಸಾಮಾನ್ಯ ಎನ್ನುವಂತಾಗಿ ಹೋಗಿದೆ. ನಿವೃತ್ತ DGP ಓಂ ಪ್ರಕಾಶ್ ರೆಂಬ ಮಾಜಿ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಆತನ ಹೆಂಡತಿಯೇ ಕೊಂದು ಬಿಸಾಡಿದ್ದಾಳೆಂದರೆ ಇನ್ನು ಸಾಮಾನ್ಯ ಜನರ ಜೀವಕ್ಕೆ ಇಲ್ಲಿ ಭದ್ರತೆ ಇದೆಯಾ ಮಿತ್ರರೇ? ಅಲ್ಲಿಗೆ ಕ್ರೈಮ್ ಸಿಟಿ ಬೆಂಗಳೂರು ಎಂತಹವರಿಗೂ ಸುರಕ್ಷಿತ ಸ್ಥಳವಲ್ಲ ಎಂಬ ಸಂದೇಶ ನೀಡುತ್ತಾ ಸಾಗಿದೆ ಅಂತೀರಾ? ಇನ್ನು ಕಳ್ಳತನ, ದರೋಡೆಗಳ ಕತೆ ಬಲು ಭೀಕರ. ಕಳೆದ ತಿಂಗಳು 26ರಂದು ಬೆಂಗಳೂರಿನ ತಲಘಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಮುರುಕ ಮನೆಗಳ್ಳರ ಡೆವಿಲ್ ಗ್ಯಾಂಗ್ ಒಂದು ಪೊಲೀಸರ ಕೈಗೆ ತಗುಲಾಕಿಕೊಳ್ಳುತ್ತೆ ನೋಡಿ. ಆ ಖದೀಮರಿಂದ ಹಣ ಮತ್ತು 50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಪೊಲೀಸರು ವಶಪಡಿಸಿಕೊಳ್ತಾರೆ. ಇಂಥ ನಟೋರಿಯಸ್ ನೇಪಾಳಿ ಗ್ಯಾಂಗ್ ಅನ್ನು ಹಿಡಿಯುವ ಹರಸಾಹಸಕ್ಕೆ ಬಿದ್ದ ಪೊಲೀಸರು ಹೈರಾಣೆದ್ದು ಹೋಗಿರುತ್ತಾರೆ. ಈ ವಿಚಾರವಾಗಿ ಪೊಲೀಸ್ ಕಮಿಷನರ್ ಅವರು ಒಂದೆಡೆ ಹೇಳ್ತಾರೆ,
ನೇಪಾಳದಿಂದ ನುಸುಳಿ ಬಂದಿರುವ ಈ ನೇಪಾಳಿಯರ ಗ್ಯಾಂಗ್ ಪೊಲೀಸ್ ಇಲಾಖೆಗೆ ಸವಾಲೆಸೆಯುವಂತೆ ಮಾಡಿತ್ತು ಅಂತಾರೆ. ಇಂತಹ ನರಾಧಮ ನೇಪಾಳಿಗರನ್ನು ಮನೆ, ಕಚೇರಿ, ತೋಟ, ಹೋಟೆಲ್ ಮೊದಲಾದ ಕಡೆ ಕೆಲಸಗಳಿಗೆ ನೇಮಿಸಿಕೊಳ್ಳುವ ಮುನ್ನ 100 ಬಾರಿ ಯೋಚಿಸಿ ಅತ್ಯಂತ ಜಾಗರೂಕರಾಗಿರಿ ಎಂಬ ಜಾಗೃತೆಯ ಸಂದೇಶವೂ ರವಾನೆಯಾಗಿದೆ. ನಮ್ಮವರು ಕೂಲಿ ಸಂಬಳ ಕಡಿಮೆ ತೆಗೆದುಕೊಂಡರೆ ಸಾಕು, ಮುಂದೆ ಆಗುವ ಅನಾಹುತ ಅಪಾಯಗಳನ್ನು ಲೆಕ್ಕಿಸುವವರೇ ಅಲ್ಲ. ಬಹುತೇಕ ರಾಷ್ಟ್ರಗಳಲ್ಲಿ ಅನ್ಯ ರಾಷ್ಟ್ರಗಳಿಂದ ಒಳಬರುವ ಹೊರಹೋಗುವ ನಾಗರಿಕರ ಮೇಲೆ ಕಟ್ಟೆಚ್ಚರ ವಹಿಸುವ, ಕಣ್ಗಾವಲಿಡುವ, ಕರಾರುವಕ್ಕೂ ವ್ಯವಸ್ಥೆ ಇದ್ದೇ ಇರುತ್ತದೆ. ವೀಸಾ, ಪಾಸ್ಪೋರ್ಟ್ಗಳಿಲ್ಲದೆ ಒಂದು ಸೊಳ್ಳೆ ಕೂಡ ಒಳಬರುವಂತಿಲ್ಲ, ಹೊರ ಹೋಗುವಂತಿಲ್ಲ. ವೀಸಾ ಅವಧಿ ಮುಗಿದ ಮೇಲೂ ಅನ್ಯ ರಾಷ್ಟ್ರಗಳಲ್ಲಿ ನೆಲೆಸಿದ್ದರೆ ತೆರಬಾರದ ದಂಡ ತೆರಬೇಕಾಗುತ್ತದೆ. ಕೊನೆಗೆ ಸೆರೆವಾಸವನ್ನು ಅನುಭವಿಸಿ ಬರಬೇಕಾಗುತ್ತದೆ. ಮತ್ತ ಕೆಲ ಹೊರ ರಾಷ್ಟ್ರಗಳಲ್ಲಂತೂ ಇನ್ನೂ ಉಗ್ರವಾದ ಕಾನೂನು ಕ್ರಮ. ಅತಿಕ್ರಮ ಪ್ರವೇಶದ ಅಪರಾಧದ ಮೇಲೆ ಶೂಟೌಟ್ ಮಾಡಿ ಕೊಲ್ಲುವುದೇ ಶಿಕ್ಷೆಯಂತೆ. ಪನಿಷ್ಮೆಂಟ್ ಈಸ್ ಓನ್ಲಿ ಕಿಲ್ಲಿಂಗ್. ಅದಕ್ಕೆ ಕಣ್ರಿ, ಅಂತಹ ಕಟ್ಟುನಿಟ್ಟಾದ ಕಾನೂನು ವ್ಯವಸ್ಥೆ ಇರುವ ರಾಷ್ಟ್ರಗಳಲ್ಲಿ ಅಪರಾಧ ಪ್ರಕರಣಗಳೂ ಇರಲ್ಲ, ಅತಿಕ್ರಮ ಪ್ರವೇಶದ ಸುದ್ದಿಗೂ ಹೋಗಲ್ಲ. ಅದ್ಯಾವುದು ಬಿಗಿಯಿಲ್ಲದಂತಹ ರಾಷ್ಟ್ರಗಳು ದನದ ದೊಡ್ಡಿಗಿಂತ ಕಡೆಯಾಗಿರುತ್ತದೆ. ಅದ್ಯಾರು ಬೇಕಾದರೂ ಬಂದು ಹೋಗಬಹುದಾದಂತಹ ಧರ್ಮ ಛತ್ರದಂತಾಗಿ ಬಿಟ್ಟಿರುತ್ತದೆ. ಇಲ್ಲಿ ನೇಪಾಳ, ಭಾರತದ ಗಡಿಯಂತಹ ಭಾಗಗಳಲ್ಲಿ ವೀಸಾ, ಪಾಸ್ಪೋರ್ಟು ತಪಾಸಣೆ ಇದ್ಯಾವುದೂ ಇಲ್ಲದೆ ಅನ್ಯ ರಾಷ್ಟ್ರದ ಅಪಾಯಕಾರಿ ಹುಳುಗಳು ಇಂತಹುದೇ ವಾಮ ಮಾರ್ಗದಿಂದ ಆರಾಮವಾಗಿ ಒಳನುಸುಳಿ ಬರುತ್ತಾರೆ. ನೇಪಾಳದ ಗಡಿ ಪ್ರದೇಶ ಧನಗಡಿ, ಭಾರತದ ಗೌರಿಪಾಂಟ ಬಾರ್ಡರ್ಗಳಲ್ಲಿ ದಿನನಿತ್ಯ ನಡೆಯುತ್ತಿರುವುದು ಇದೆ. ಹೀಗೆ ಯಾರು ಬೇಕಾದರವರು ಯಾವುದೇ ತಪಾಸಣೆ, ಪಾಸ್ಪೋರ್ಟು, ವೀಸಾಗಳಿಲ್ಲದೆ ಧರ್ಮ ಛತ್ರದೊಳಗೆ ಪ್ರವೇಶಿಸದಂತೆ ಪ್ರವೇಶಿಸುವುದಾದರೆ ಅಲ್ಲಿ ಒಳನುಸುಳಿ ಬರುವಂತಹವರು ದೇಶದ್ರೋಹಿಗಳು ಆಗಿರುತ್ತಾರೆ, ಭಯೋತ್ಪಾದಕರು ಆಗಿರುತ್ತಾರೆ. ದೇಶದೊಳಗಡೆ ಬಂದು ಅಲ್ಲೋಲ ಕಲ್ಲೋಲ ಬೆಂಬಿಸುವಂತಹ ಅಪಾಯಕಾರಿ ವ್ಯಕ್ತಿಗಳಿಗೆಲ್ಲ ಇವು ರಹದಾರಿಯಾಗಿ ಹೋಗಿದೆ. ನಮ್ಮ ದೇಶದ ಧೀರ ಯೋಧರು ತಮ್ಮ ಪ್ರಾಣವನ್ನು ಪಣವಾಗಿಟ್ಟು ದೇಶದ ರಕ್ಷಣೆಗೆ ನಿಂತರೆ ನೇಪಾಳ, ಭಾರತದ ಗಡಿ ಪ್ರದೇಶದಲ್ಲಿ ರಾಷ್ಟ್ರದ ಭದ್ರತೆಯನ್ನೇ ಬಿಕರಿಗಿಟ್ಟಿರುವ ಬಡವಗಳು ದೇಶದ ರಕ್ಷಣೆ ಭದ್ರತೆಗೆ ಕಿಲುಬು ಕಾಸಿನ ಕಿಮ್ಮತ್ತನ್ನು ಕೊಡದೆ ಟ್ರಾವೆಲ್ಸ್ಗಳಲ್ಲಿ ತುಂಬಿಕೊಂಡು ಬರುತ್ತಿರುವ ಅನ್ಯ ರಾಷ್ಟ್ರಗಳ ಅನಾಹುತಕಾರಿ ಕ್ರಿಮಿಗಳಿಗೆ ಅದೆಷ್ಟು ಮಟ್ಟಸವಾಗಿ ದಿಡ್ಡಿ ಬಾಗಿಲು ತೆರೆದಿಟ್ಟು ದುಡ್ಡು ಮಾಡಿಕೊಳ್ಳಲು ನಿಂತಿದ್ದಾರೆ ನೋಡಿ. ಇದರಿಂದಾಗಿಯೇ ದೇಶದೊಳಗೆ ಪುಲ್ವಾಮಾ, ಪಹಲ್ಗಾಮ್ನಂತಹ ಘೋರ ಘಟನೆಗಳು ನಡೆಯಲು ಕಾರಣವಾಗಿರಬಹುದು. ಬಲ್ಲ ಮೂಲಗಳ ಮಾಹಿತಿಯಂತೆ ನೆರೆ ರಾಷ್ಟ್ರ ನೇಪಾಳದಿಂದ ಭಾರತಕ್ಕೆ, ಭಾರತದಿಂದ ನೇಪಾಳಕ್ಕೆ ಶಿಫ್ಟ್ ಮಾಡಲು, ಶಿಫ್ಟ್ನಂತೆ ಕಾರ್ಯನಿರ್ವಹಿಸಲು ಒಂದು ತೆರೆಮರೆಯ ಮಾಫಿಯಾವೇ ಸಕ್ರಿಯವಾಗಿದೆ ಎನ್ನಲಾಗಿದೆ. ಇಂತಹ ಕುಕೃತ್ಯದಲ್ಲಿ ನೇಪಾಳ ಮೂಲದ ಈ ಕಿರಾತಕ ಕಿಂಗ್ ಪಿನ್ ವಿಮಲ್ ಎಂಬ ರಕ್ಕಸ ಹಾಗೂ ಮಾನವ ಕಳ್ಳ ಸಾಗಣೆಯಲ್ಲಿ ತೊಡಗಿರುವ ಮಿಲನ್ ಮಲ್ಲ, ಮತ್ತೋರ್ವ ಲೋಕರಾಜ್, ಮಹೇಂದ್ರ ಜೋಶಿ ಈ ಧೂರ್ತರು ನೇಪಾಳದಿಂದ ಜನರನ್ನು ಜಾನುವಾರುಗಳಂತೆ ಪ್ರೈವೇಟ್ ಟ್ರಾವೆಲ್ಸ್ಗಳಲ್ಲಿ ತುಂಬಿ भारतಕ್ಕೆ ಕಳುಹಿಸುತ್ತಿರುವಂತಹವರು. ಅದೇ श्री जयलक्ष्मी ट्राभल्सका ओनर हाम्रा प्रोप्राइटर जनेश्वर जोशीजीलाई धेरै धेरै धन्यवाद भन्न चाहन्छु. पछिल्लो 5 सालदेखि अहिलेसँग हामी नेपालीको लागि एकदमै राम्रो सुविधा ल्याएर हामीलाई यहाँसँग हाम्रो नेपालीलाई यहाँबाट के भने तल बेङ्गलोरबाट यहाँसम्म पुग्ने एउटा राम्रो वातावरण बनाइदिनु भएकोमा धेरै धेरै धन्यवाद छ. ನೇಪಾಳದ ಮತ್ತೆ ಕೆಲ ಅನಾಹುತಕಾರಿ ಆಕೃತಿಗಳು ಬೆಂಗಳೂರಿನಲ್ಲಿದ್ದುಕೊಂಡು ಅಲ್ಲಿಂದ ಸಾಗಿಸಿ ತರುವಂತಹ ಜನರನ್ನು ಇಲ್ಲಿ ಎಲ್ಲೆಲ್ಲಿ ಸೇರಿಸಬೇಕು, ಯಾವ್ಯಾವುದಕ್ಕೆ ಬಳಸಿಕೊಳ್ಳಬೇಕು,
ಸಾಗಿಸಿ ಕೈ ತೊಳೆದುಕೊಳ್ಳಬೇಕು ಎಂಬ ಕೃತ್ಯದಲ್ಲಿ ತೊಡಗಿರುವಂತಹವರು. LD ಪಂತ್ ಎಂಬ ಇವನು ಸಿಲ್ಕ್ ಬೋರ್ಡ್ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಕಿರಾತಕ. ನೇಪಾಳದಿಂದ ಸಾಗಿಸಿ ತನ್ನಂತ ಜನರನ್ನು ವಾಹನದಿಂದ ಇಳಿಸಿ ಮತ್ತೆ ವಾಹನಕ್ಕೆ ಹತ್ತಿಸಿ ಕಳಿಸುವುದು ಇವನ ಕೆಲಸ. ಈತನ ಕಣ್ಗಾವಲಿನಲ್ಲಿ ಇದೆಲ್ಲ ನಡೆಯುತ್ತದೆ. ಮತ್ತೋರ್ವ ಇವನು ಸಿಲ್ಕ್ ಬೋರ್ಡ್ನ ಆಗ್ರಾದಲ್ಲಿರುವಾತ. LB ರಾಮಿ ಸಿಲ್ಕ್ ಬೋರ್ಡ್ ಆಗ್ರಾದವನು. ಭರತ್ ಮಲ್ಲ ಎಂಬ ಇವನು ಕೂಡ ಸಿಲ್ಕ್ ಬೋರ್ಡ್ನ ಗಿರಾಕಿ ಆಗಿರುವವನು. ಇಂತಹುದೇ ಮತ್ತೊಂದು ಟೆರರ್ ತಂಡ ಮಹಾನಗರದ ಮಹಾದೇವಪುರದಲ್ಲಿ ಠಳಾಯಿಸುತ್ತಿರುತ್ತದೆ. ಕಮಲ್ ಎಂಬ ಈ ಖತರ್ನಾಕ್, ಈ ಟೋಪಿಧಾರಿ ಭಕ್ತಿ ಅಮಲ್, ಇವರೊಬ್ಬ ಸೈತಾನ ಸಂತೋಷ್, ಪುಷ್ಕರ್ ಭರತ್ ಮಲ್ಲ, ಇನ್ನು KR ಮಾರ್ಕೆಟ್ ಆಪರೇಟ್ ಮಾಡುವ ಹರಾಮಿಗಳಿವರು. ಈ ತಾರಾ ಎಂಬ ಘಟವಾಣಿ ಹೆಂಗಸಿಕೆ, ಈಕೆಯದ್ದು ಕೂಡ ಹಲವಾರು ಘಾತುಕ ಹಗರಣಗಳ ಹಿನ್ನೆಲೆ ಇವೆಯಂತೆ. ಈ ಮಾಫಿಯಾಗಳು 5 ರಾಜ್ಯಗಳನ್ನು ದಾಟಿಕೊಂಡು ಬರುವಂತಹ ದಗಾಖೋರರ ಹಿನ್ನೆಲೆ ಇರುವಂತಹವರು. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಕರ್ನಾಟಕ ಈ ಪಂಚರಾಜ್ಯಗಳ ಪ್ರಭಾವಿ ವ್ಯಕ್ತಿಗಳನ್ನು, ಪುಢಾರಿ ರಾಜಕಾರಣಿಗಳನ್ನು RTO ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನಾದಿಯಾಗಿ ಸರಬರಾಜು ಮಾಡಿ ಸಂತೃಪ್ತಿ ಪಡಿಸಿಟ್ಟುಕೊಂಡಿರುವಂತಹ ಈ ಸಾಡೆಯ ಸಾತಿಗಳು ತಮ್ಮ ದಗಾಖೋರ ದಂಧೆಗಳಿಗೆ ಕಮಕ್ ಕಿಮಕ್ ಎನ್ನದೇ ಸಹಕರಿಸುವಂತೆ ಸರಿ ಮಾಡಿಟ್ಟುಕೊಂಡಿದ್ದಾರಂತೆ. ಈ ಎಲ್ಲ ಕರ್ಮಕಾಂಡಗಳ ಮೇಯ್ನ್ ಕಿಂಗ್ ಪಿನ್ ಇವನೇ ನೋಡಿ, ಜ್ಞಾನೇಶ್ವರ ಜೋಶಿ. ಮೊದಲು ಯಕಶ್ಚಿತ್ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಇದ್ದವನಂತೆ. ನಂತರ ಮಂತ್ರ ತಂತ್ರ ಪೌರೋಹಿತ್ಯ ಮಾಡಿಕೊಂಡು ಬಂದ ಈ ವೇಷಧಾರಿ ಈ ವರದಿಯಲ್ಲಿ ಸುದ್ದಿಯಾಗಿರುವಂತಹ ಎಲ್ಲರ ಹಿನ್ನೆಲೆಯೂ ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯದ್ದು. ಸೆಕ್ಯೂರಿಟಿ ಗಾರ್ಡ್ಗಳಾಗಿ, ವಿಲ್ಲಾಗಳಲ್ಲಿ ನಾಯಿಗಳನ್ನು ನೋಡಿಕೊಳ್ಳುವಂತಹ ಸೇವಕರಾಗಿ ಬಂದವರು, ತೋಟದ ಮಾಲಿಗಳಾಗಿ ಕೆಲಸ ಮಾಡಿಕೊಂಡಿದ್ದವರು. ಈ ಬಾಡ್ಕೋಗಳು ಇವತ್ತು ಕೋಟಿ ಕೋಟಿ ಕುಳಗಳು ನೋಡ್ರಿ. ಈ ಪಾಪಿಸ್ಟರು ಬರೀ ಮಾನವ ಕಳ್ಳಸಾಗಣೆ ಕೃತ್ಯ ಮಾತ್ರವಲ್ಲ, ಗಾಂಜಾ, ಚರಸ್, ಅಫೀಮ್ನಂತಹ ಮಾದಕ ಪಾಷಾಣಗಳನ್ನು ಕೂಡ ಈ ಟೆರರ್ಗಳ ಟ್ರಾವೆಲ್ಸ್ಗಳಲ್ಲೇ ಹರಿದು ಬರುತ್ತವೆ ಎಂಬ ಆರೋಪಗಳು ದಟ್ಟವಾಗಿವೆ. ಯಾಕೆಂದರೆ ರಾತ್ರಿಯ ವೇಳೆ ತಪಾಸಣೆ ಚೆಕ್ಕಿಂಗು ಯಾವುದಕ್ಕೂ ಒಳಗಾಗದೆಯೇ ಸಲೀಸಾಗಿ ಬೆಂಗಳೂರಿನೊಳಗೆ ನುಸುಳಿ ಬರುವಂತಹ ವಾಹನಗಳಿವು. ಬಲ್ಲ ಮೂಲಗಳ ಮಾಹಿತಿಯಂತೆ ಮಡಿವಾಳ, ಕಲಾಸಿಪಾಳ್ಯ, KR ಪುರಂ, ಹೆಬ್ಬಾಳ ಪೊಲೀಸ್ ಠಾಣೆಗಳಿಗೆ, ಸಂಬಂಧಿತ ಸಾರಿಗೆ ಇಲಾಖೆಯ RTOಗಳಿಗೆ, ಭಟ್ರಳ್ಳಿ RTO, ಕೋರಮಂಗಲ RTO, ಹೆಬ್ಬಾಳ, ಇಂದಿರಾನಗರ ಇಲ್ಲಿನ RTOಗಳಿಗೂ ಕೂಡ ಮಂತ್ಲಿ ಲಕ್ಷಗಟ್ಟಲೆ ಮಾಮೂಲಿ ಫಿಕ್ಸ್ ಆಗಿ ಹೋಗಿದೆಯಂತೆ. ಜೊತೆಗೆ ಆಂಧ್ರದ ಬಾಗೇಪಲ್ಲಿಯೂ ಸೇರಿದಂತೆ ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಇಲ್ಲಿನ RTOಗಳಿಗೂ ಕೂಡ ಮಂತ್ಲಿ ಲಕ್ಷಗಟ್ಟಲೆ ಮಾಮೂಲಿ ಹಣ ಸಂದಾಯವಾಗುತ್ತದಂತೆ. ಹಾಗಾಗಿ ಈ ಪಾಪಿಸ್ಟರ ವಾಹನಗಳ ತಡೆಯುವ, ತಪಾಸಣೆ ಮಾಡುವ ಪ್ರಶ್ನೆಯೇ ಇಲ್ಲ. ನೋ ಚಾನ್ಸ್. ಹೀಗೆ ಟ್ರಾವೆಲ್ಸ್ಗಳಲ್ಲಿ ಜನಗಳನ್ನು ತುಂಬಿಕೊಂಡು ಬರುವ ಚಂದ ನೋಡಿದ್ದೀರಾ ನೀವು? ಒಂದೊಂದು ಬಸ್ನಲ್ಲಿ 70ರಿಂದ 80 ಮಂದಿ ಪ್ರಯಾಣಿಕರು, ಟಾಪ್ ಮೇಲೆ ಲೆಕ್ಕವಿಲ್ಲದಷ್ಟು ಲಗೇಜ್ ರಾಶಿ. ಇಂತಹದ್ದೊಂದು ಹಗರಣದಲ್ಲಿ ಬಳಕೆಯಾಗಿರುವಂತಹ ಟ್ರಾವೆಲ್ಸ್ಗಳ ಆ ಬಸ್ಗಳ ಹೆಸರುಗಳು ನೋಡಿ ಹೇಗಿವೆ. ಜಯಲಕ್ಷ್ಮಿ, ಕೈರಾ, ಮಂಗತ್, ಜಬ್ಬರ್, BBT, ಧರ್ಮೇಂದರ್, ನನಾನು, ಹೀಗೆ ಸಾಲು ಸಾಲು ಬಸ್ಸುಗಳ ಹೆಸರಿವು. ನೇಪಾಳದಿಂದ ಬೆಂಗಳೂರು, ಬೆಂಗಳೂರಿನಿಂದ ನೇಪಾಳಕ್ಕೆ 200ರಿಂದ 300 ಬಸ್ಸುಗಳು ದಿನವಹಿ ಓಡಾಡುತ್ತಂತೆ ನೋಡಿ. ಇದೇ ಬೆಂಗಳೂರಿನಿಂದ ಮಠ ಮಧ್ಯಾಹ್ನ KR ಮಾರ್ಕೆಟ್, ಸಿಲ್ಕ್ ಬೋರ್ಡ್ ಜಂಕ್ಷನ್, ಆಗರದ ಫ್ಲೈಓವರ್ ಕೆಳಗಡೆ ಹಾಗೂ ಮಹಾದೇವಪುರ ಸರ್ವಿಸ್ ರೋಡ್ನಲ್ಲೇ
ಇದೇ ನೇಪಾಳಿ ವಲಸಿಗರನ್ನು ತುಂಬಿಕೊಂಡು ಟ್ರಾವೆಲ್ಸ್ ಪ್ರತಿನಿತ್ಯ ಬಿಂದಾಸಾಗಿ ಓಡಾಡುತ್ತಿರುತ್ತದೆ. ಇವುಗಳನ್ನು ಇಲ್ಲಿ ಯಾವ ಇಲಾಖೆಯೂ ತಡೆಯುವುದಿಲ್ಲ, ತಪಾಸಣೆ ಮಾಡುವುದಿಲ್ಲ, ಪ್ರಶ್ನೆ ಮಾಡುವುದೂ ಇಲ್ಲ, ಹಾಳಾಗೋಗಲಿ ಕಣ್ಣೆತ್ತಿ ನೋಡುವುದೂ ಇಲ್ಲ ಕಣ್ರಿ. ಅಬಾಬಾಬಾಬಾಬಾಬಾ, ಎಂಥ ನಿಯತ್ತು ರೀ ನಮ್ಮ ಅಧಿಕಾರಿಗಳದ್ದು. ಇವರ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕ. ಇಂತಹ ತುಂಬಿ ಬರುವಂತಹ ಟ್ರಾವೆಲ್ಸ್ಗಳಲ್ಲಿ ಭಯೋತ್ಪಾದಕರುಗಳು ಬರುತ್ತಾರಾ, ದೇಶದ್ರೋಹಿಗಳು ಬರುತ್ತಾರಾ, ಕೊಲೆ ಪಾತಕರುಗಳು ಇರುತ್ತಾರಾ? ನೋಬಡಿ ನೋಸ್. ಇದೇ ದಂಧೆವಾಲಗಳ ಜೊತೆ ಇನ್ನೊಂದು ಡೆವಿಲ್ ಮಾಫಿಯಾ, ಇದೇ ನರಾಧಮ ನೇಪಾಳಿಗಳನ್ನು ಭಾರತದ ನಾಗರಿಕರನ್ನಾಗಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಕನ್ವರ್ಟ್ ಮಾಡಲು ಆಧಾರ್ ಕಾರ್ಡ್ ಮಾಡಿಕೊಡುವ ಮಾಫಿಯಾಗಳಿವೆ. ಇಂತಹ ದೇಶದ್ರೋಹ, ಆತ್ಮದ್ರೋಹದ ಕೃತ್ಯಕ್ಕೆ ಈ ದುರ್ಮಾರ್ಗಿಗಳು ಕೇವಲ 5,000 ರೂಪಾಯಿ ತಗೋತಾರಂತೆ ನೋಡಿ. ಇಂತಹ ನೀಚ ಕೃತ್ಯದಲ್ಲಿ ತೊಡಗಿರುವವರು ಸುರೇಶ್ ಭಟ್ಟ, ಸುಶೀಲ್ ಮಲ್ಲ ಎಂಬ ನೇಪಾಳಿಗರು. ಇದೇ KR ಪುರಂನ BBMP ಕಚೇರಿಯಲ್ಲೊಬ್ಬ. ಇವರುಗಳಿಗೆ ಭಾನುವಾರವೂ ಕೂಡ ಸ್ಪೆಷಲ್ ಸೇವಾ ಕೇಂದ್ರ ತೆರೆದಿಟ್ಟಿದ್ದಾನಂತೆ ನೋಡಿ. ಆವತ್ತಿನ ದಿನವೂ ಕೂಡ 5,000 ರೂಪಾಯಿ ಪಡೆದುಕೊಂಡು ಇಂಥ ನೀಚ ಕೃತ್ಯ ಮಾಡಿಕೊಡ್ತಾನಂತೆ ಇವನು. ಅದೇ ನಮ್ಮ ಜನಸಾಮಾನ್ಯರು ಕಚೇರಿಗೆ ಅಲೆದು ಸುಸ್ತಾಗಿ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದಕ್ಕೋ ಮತ್ಯಾವುದೋ ಸರ್ಕಾರಿ ದಾಖಲೆ ಪತ್ರಕ್ಕೋ ಕಚೇರಿ ಅಲೆದರೆ ಇವರಿಗೆ ಸರ್ವರ್ ಸಿಗೋದಿಲ್ಲ, ಅಥವಾ ಸರ್ವರ್ ಇದ್ದರೆ ಈ ಸಾಡೆ ಸಾತಿಗಳು ಅವತ್ತು ಕಚೇರಿಗೆ ಬಂದಿರೋದಿಲ್ಲ. ಯಾವುದಾದ್ರೂ ಒಂದು ಕಾರಣ ಹೇಳಿ ಇಲ್ಲಿನ ಸಾರ್ವಜನಿಕರನ್ನು ಯಾವ ಪರಿ ಸತಾಯಿಸ್ತಾರೆ ನೋಡಿ ಈ ಪಾಪಿಗಳು. ಸೊ 1 ವರ್ಷ 2 ತಿಂಗಳಾಗಿದೆ ಅಂತ ಅವ್ರು ಹೇಳ್ತಾರೆ. ಎಷ್ಟಾಯ್ತು ರೀ ಸರ್? 1 ವರ್ಷ 2 ತಿಂಗಳು. 1 ವರ್ಷ 2 ತಿಂಗಳು ಸುತ್ತಬೇಕಾ? ಏನು ಆರ್ಡರ್ ಇಂಪ್ಲಿಮೆಂಟ್ ಮಾಡಕ್ಕೆ ತಂಬು ಕೊಡಕ್ಕೆ ಅಷ್ಟೇ ತಾನೇ ಅವ್ರು ಕೇಳ್ತಾ ಇರೋದು? ಅಥವಾ ಇನ್ನೊಂದು ಸ್ವಲ್ಪ ನನ್ಗೆ ಅರ್ಥ ಆಗಿಲ್ಲ ಅಂದ್ರೆ ಸಬ್ಜೆಕ್ಟ್ ಹೇಳಿ. ಆಯ್ತು, 1 ವಾರ ಆಯ್ತು, ಯಾಕೆ ಮಾಡಿಲ್ಲ ವಾರದಿಂದ? ಅವ್ರ ದಿನ 10 ಸತಿ ಬಂದವ್ರೆ. ನಿಮ್ಮನ್ನ ಬಂದು ನೋಡ್ಲೇಬೇಕು. ಅರ್ಥ ಆಯ್ತು ಬಿಡಿ. ಅದೇ ನೀವು ಪಾಳ್ಯಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದಪೂಜೆ ಏನಾದ್ರೂ ಮಾಡ್ಬೇಕಾ? ಹೇಳಿ ಸರ್, ಈಗ ಯಾಕೆ 5 ತಿಂಗಳು ಬೇಕಾ? ಆದೇಶ ಆದ್ಮೇಲೆ ಎಷ್ಟು ಈ ತರ ತಂದ್ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್? ಒಂದು ಬೋರ್ಡ್ ಏನಾದ್ರು ಹಾಕಿದ್ದೀರಾ? ಹೋಗ್ಲಿ, ಬೋರ್ಡ್ ಹಾಕ್ಬಿಡಿ, ಹೋಗ್ಲಿ. ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ ಸರ್. ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ. ಏನ್ ಮಾಡತ್ತೆ, ಅವರು ಬದುಕ್ಬೇಕಲ್ಲ. CM ಸಿದ್ದರಾಮಯ್ಯನವರೇ, ಗೃಹ ಮಂತ್ರಿ G. ಪರಮೇಶ್ವರ್ ಅವರೇ, ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿಯವರೇ, ಬೆಂಗಳೂರು ನಗರ ಶಾಸಕರಾದ ಭೈರತಿ ಬಸವರಾಜರವರೇ, ನಿಮ್ಮಗಳದ್ದು ಈ ಪಾಪಕೃತ್ಯದಲ್ಲಿ ಪಾಲಿದೆಯೆಂದು, ಈ ಕಳ್ಳ ಕಮಾಯಿಯಲ್ಲಿ ತಮಗೂ ಶೇರಿದೆಯೆಂದು ಜನ ಮಾತನಾಡಿಕೊಳ್ತಾ ಇದ್ದಾರೆ ಸ್ವಾಮಿ. ಇಲ್ಲವೆನ್ನುವುದಾದರೆ ತಾವುಗಳೆಲ್ಲ ಮೌನ ವಹಿಸಿರುವುದರ ಮರ್ಮವೇನು? ವರ್ಷದಲ್ಲಿ 126 ರೇಪು, 6 ಗ್ಯಾಂಗ್ ರೇಪು, 2,500ಕ್ಕೂ ಅಧಿಕ ಡ್ರಗ್ ಗಾಂಜಾ ಕೇಸುಗಳು, ಲೆಕ್ಕವಿಲ್ಲದಷ್ಟು ಕೊಲೆ ಪ್ರಕರಣ ನಾನ್ ಸ್ಟಾಪ್ ನಡೆಯುತ್ತಲೇ ಇದೆಯಲ್ಲ ಸ್ವಾಮಿ. ಇದಕ್ಕೆಲ್ಲ ಯಾರು ಹೊಣೆ? ಕ್ರಮ ತಗೋತೀವಿ ಅಂತ ಗಿಳಿಪಾಠ ಒಪ್ಪಿಸ್ಕೊಂಡೇ ಬರ್ತಿದ್ದೀರಲ್ಲ. ಇನ್ನೆಷ್ಟು ರೇಪು, ಇನ್ನೆಷ್ಟು ಮರ್ಡರು, ಇನ್ನೆಷ್ಟು ಹೆಣಗಳು ಬೀಳಬೇಕು ತಾವುಗಳು ಕ್ರಮ ಕೈಗೊಳ್ಳುವವರೆಗೆ? ಅನ್ಯ ರಾಷ್ಟ್ರ ರಾಜ್ಯಗಳ ವಲಸಿಗರ ತಡೆಯುವ, ಕಾನೂನಾತ್ಮಕವಾಗಿ ಅವನ್ನೆಲ್ಲ ಬಗ್ಗು ಬಡಿಯುವ ಇಚ್ಛಾಶಕ್ತಿ ನಿಮಗ್ಯಾರಿಗೂ ಇದ್ದಂತೆ ಕಾಣುತ್ತಿಲ್ವಲ್ಲ? ನಿಮ್ಮಂಥವರನ್ನು ನೆಚ್ಚಿಕೊಂಡ ರಾಜ್ಯದ ಜನತೆ ಇನ್ನೂ ಏನೇನು ಅನುಭವಿಸಬೇಕೋ ಏನೋ ಗೊತ್ತಿಲ್ಲ. ಇಂತಹ ಆರೋಪಗಳು ಬಂದಾಗ ಸಲೀಸಾಗಿ ತಾವೆಲ್ಲ ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸೋದನ್ನು ಅಭ್ಯಾಸ ಮಾಡಿಕೊಂಡು ಬಿಟ್ಟಿದ್ದೀರಿ. ದೇರ್ ಈಸ್ ನೋ ಚೇಂಜಸ್. ಇಬ್ಬರು ಅಂತವರೇ, ದೋ ಜಂಡಾ ಏಕ್ ಹಿ ಅಜೆಂಡಾ.